ಈ ಪುಣ್ಯಕ್ ಫುಲ್ ಸ್ಟಾಪ್ ಇಡ್ಲಿಲ್ಲ ಅಂದ್ರೆ ನನಗ್ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರ್ತಾಳೆ. ಈ ದಡ್ಡಿನ ಆ ಪುಣ್ಯ ಮೇಲ್ ಎದ್ ಕಟ್ಟಿದ್ರೆ ಯಾವ್ದಾದ್ರೂ ಒಂದ್ ದಾರಿ ಸಿಕ್ಕೇ ಸಿಗತ್ತೆ. ದೇವ್ರೆ, ಜೀವನದಲ್ಲಿ ಮೊದಲನೇ ಸಲ ಭಾವ ನನ್ ಜೊತೆ ಪ್ರೀತಿಲ್ ಮಾತಾಡಿದಾನೆ. ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರೋ ತರ ನೋಡ್ಕೋ ಪ್ಲೀಸ್. ಬಿಡು, ನೀನಂದ್ರೆ ನನಗ್ ಪ್ರಾಣ. ಪರ್ಣಿಕಾ, ಏನಿದು? ಏನ್ ಮಾಡ್ತಾ ಇದೀಯಾ? ಪರ್ಣಿಕಾ, ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಏಯ್, ಜಾಸ್ತಿ ಮಾತಾಡ್ಬೇಡ. ನಮ್ಮಿಬ್ರು ಮಧ್ಯ ಬಂದ್ರೆ ಸಾಯಿಸ್ಬಿಡ್ತೀನಿ. ನಮ್ ಗಂಡ ಹೆಂಡತಿರ್ ಮಧ್ಯ ಬಂದಿರೋದ್ ನೀನು. ನನಗೆ ಮಾತಾಡ್ಬೇಡ ಅಂತ ಹೇಳ್ತೀರ್ಯಾ? ನನ್ ಭಾವ ಅಂದ್ರೆ ನನಗ್ ಪ್ರಾಣ. ನನ್ ಭಾವಂಗೂ ನಾನು ಅಂದ್ರೆ ಇಷ್ಟ. ನಿನ್ ಮೋಡಿ ಮಾತುಗಳನ್ನೆಲ್ಲ ಕೇಳಿ ನನ್ನನ್ ಮರ್ತ ಹೋಗಿ ನಿನ್ನ ಮದ್ವೆ ಮಾಡ್ಕೊಂಡಿದ್ದಾನೆ. ಒಳ್ಳೆ ಹುಚ್ಚಿ ತರ ಮಾತಾಡ್ಬೇಡ ಪರ್ಣಿಕಾ. ಚಿಕ್ಕ ಹುಡುಗಿ ಅಂತ ಏನೋ ಸಹಿಸ್ಕೊಂಡಿದ್ರೆ ಹದ್ದು ಮೀರಿ ಮಾತಾಡ್ತಿದ್ಯಾ. ಹದ್ದು ಮೀರೋದು ಮಾತ್ರ ಅಲ್ಲ ಕಣೆ, ನನ್ ಭಾವಂಗೋಸ್ಕರ ಪ್ರಾಣ ಕೊಡ್ತೀನಿ. ಅವಶ್ಯಕತೆ ಬಂದ್ರೆ ಪ್ರಾಣ ಬೇಕಿದ್ರೂ ತೆಗಿತೀನಿ. ಪರ್ಣಿಕಾ, ಸ್ವಲ್ಪ ಬಾಯಿ ಮುಚ್ತೀಯಾ? ನನ್ ಮನ್ಸಲ್ಲಿ ಪುಣ್ಯ ಇರ್ಬೇಕಾದ್ರೆ ನೀನ್ ಹೇಗಿರ್ತೀಯ? ಇಷ್ಟು ದಿನ ಸರಿಯಾಗಿ ಇದೆಯಲ್ಲ, ಮತ್ತೆ ಏನಾಯ್ತು ನಿಂಗೆ? ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ಛೇ, ಅರ್ಥ ಆಯ್ತು ಅಲ್ವಾ? ಅನಿರುದ್ಧ್ ನಿನ್ನ ಯಾವತ್ತೂ ಪ್ರೀತಿಸಿಲ್ಲ. ಅವನಿಗೆ ನಿನ್ಮೇಲಿರೋದು ಕರುಣೆ ಅಷ್ಟೇ. ಹೀಗೆಲ್ಲ ಮಾತಾಡಿ ಅದನ್ನು ಕಳ್ಕೋಬೇಡ. ಇಲ್ಲ, ನೀನಿದ್ಯಾ ಅಂತ ಭಾವ ಮಾತು ಬದಲಾಯಿಸ್ತಿದ್ದಾನೆ. ಇದಕ್ಕೂ ಮೊದ್ಲು ನಾನಂದ್ರೆ ಎಷ್ಟಿಷ್ಟ ಅಂತ ಹೇಳ್ದ, ಪ್ರೀತಿಯಿಂದ ಮಾತಾಡಿಸ್ದ. ಇಲ್ಲಿ ವೇಟ್ ಮಾಡ್ತಿರ್ತೀನಿ, ಇಲ್ಲಿ ಬಾ ಅಂತ ಹೇಳ್ದ. ಏನ್ ಮಂತ್ರ ಹಾಕಿ ನನ್ ಭಾವನ ವಶಪಡಿಸ್ಕೊಂಡಿದ್ಯೆ? ಆಹಾ, ನಿಮ್ ಸೊಸೆನ ನೋಡ್ತಿದ್ರೆ ಅಮ್ಮ
ಆ ತಾಯಿ ದುರ್ಗಾ ತಾಯಿ ನೋಡ್ದಾಗ ಅನ್ನಿಸ್ತಿದೆ ತಾಯಿ. ಮನ್ಸಲ್ಲಿ ಎಷ್ಟೇ ನೋವಿದ್ರೂ ಕೂಡ ಮುಖದಲ್ಲಿ ತೋರ್ಸೋದಿಲ್ಲ ಬಂಗಾರದಂತ ತಾಯಿ. ಸ್ವಾಮಿ ಒಳಗ್ ಬನ್ನಿ. ಹೊಸಲ್ ದಾಟಿ ಒಳಗ್ ಬಂದ್ರೆ ಆ ತಾಯಿ ನನ್ನ ಬಾಯಿಯಿಂದ ನುಡಿಯೋದಿಲ್ಲ ತಾಯಿ. ನಮ್ ಸೊಸೆಗೆ ಭವಿಷ್ಯ ಹೇಳಿ ಸ್ವಾಮಿ. ಈ ಮನೇಲಿ ಎಲ್ಲ ಅಪಶಕುನ ನಡೀತಾ ಇದೆ, ಅದನ್ನ ನಿಲ್ಸೋ ದಾರಿನ ಹೇಳಿ ಸ್ವಾಮಿ. ಆಹಾ, ಕಾರಣ ಜನ್ಮದ ಜಾತಕ ತಾಯಿ ನಿಂದು. ಎಂತ ಕಷ್ಟ ಬಂದ್ರೂ ಅದನ್ನ ಎದುರಿಸ್ತೀಯಾ? ತಾಯಿ ಪ್ರೀತಿನ ಚಿಕ್ಕನ್ನಲ್ಲೇ ಕಳ್ಕೊಂಡೆ. ಯಾವಾಗ್ಲೂ ನೀನು ಕಷ್ಟಗಳನ್ನ ಎದುರಿಸ್ಕೊಂಡು ಕಣ್ಣೀರಲ್ಲೇ ಕೈ ತೊಳ್ತಿದ್ಯಾ ತಾಯಿ. ಮನೆಯಲ್ಲಿರೋ ಕಲಹಗಳು ಹೋಗ್ಬೇಕಂದ್ರು, ನೀನ್ ಹಾಕೋ ಕಣ್ಣೀರ್ ದೂರ ಆಗ್ಬೇಕು ಅಂದ್ರೆ, 2 ಊರುಗಳು ಶಾಂತವಾಗಿ ಇರಬೇಕು ಅಂದ್ರೆ, ನಿನ್ನ ಹೊಟ್ಟೆಯಲ್ಲಿ ಮಹಾಲಕ್ಷ್ಮಿ ಅಂತ ಮಗು ಹುಟ್ಟಬೇಕು ತಾಯಿ. ನೀವೇನ್ ಹೇಳ್ತಾ ಇದ್ದೀರಾ? ಇದು ನಾನ್ ಹೇಳ್ತಿಲ್ಲ, ಆ ತಾಯಿ ನುಡಿತವಳೆ. ಆ ತಾಯಿಯಲ್ಲಿ ಐಕ್ಯ ಆಗಿರೋ ನಿನ್ನ ತಾಯಿ ಈ ಭೂಮಿ ಮೇಲೆ ಕಾಲಿಟ್ರೇನೆ ಈ ಸಮಸ್ಯೆಗೆ ಪರಿಹಾರ ಸಿಗೋದು ತಾಯಿ. ನೋಡಮ್ಮ ತಾಯಿ, ನಿನ್ನ ಮಗನಿಗೆ ಮತ್ತೆ ಸೊಸೆಗೆ ಮಾಡ್ಬೇಕಾಗಿರೋ ಕಾರ್ಯನ ಮಾಡು. ಈ ಊರನ್ನ ದಾಟಿದ್ರೇನೆ ಆ ಕಾರ್ಯ ಆಗೋದು. ಮೊದ್ಲು ಆ ಕಾರ್ಯನ ಮುಗಿಸು. ಹಾಗೆ ಆಗ್ಲಿ ಸ್ವಾಮಿ. ನಾನಿನ್ ಹೊರಡ್ತೀನಿ ತಾಯಿ. ಇರಿ ಸ್ವಾಮಿ, ದಾನ ಕೊಡ್ತೀನಿ. ಅಮ್ಮ